ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ, ಒಂದು ಕತೆ ಹೇಳ್ತೀನಿ. ವೆಲ್ಕಮ್ ಟು ಡೇ 1 ಆಫ್ ಮೈ 50 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್. ಸೊ ಟೈಮ್ ಬಂದುಬಿಟ್ಟು 5:15 ಆಗ್ತಾಯಿದೆ. ಜಿಮ್ ರೆಡಿ ಆಗಬೇಕು. ಅದಕ್ಕೆ ಎದ್ದು ಬ್ರಷ್ ಮಾಡಿ ಇನ್ನು ಏನು ಚೇಂಜ್ ಮಾಡಬೇಕು. ಸೊ ಫ್ರೆಂಡ್ಗೆಲ್ಲ ಎಲ್ಲ ಬಂದಿದ್ದಾರೆ. ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಬರೀ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಇರಲ್ಲ ಈ ಸೀರೀಸಲ್ಲಿ. ನನ್ನ ಲೈಫ್ ಸ್ಟೈಲ್ ಬಗ್ಗೆ ಇರುತ್ತೆ, ಮತ್ತು ಡೈಲಿ ರುಟೀನ್ ಏನಿರುತ್ತೆ, ಲೈಕ್ ವಾಟ್ ಐ ಡೂ ಇನ್ ಡೇ. ಸೊ ಇದೆಲ್ಲ ನನ್ನ ಬ್ಲಾಗಲ್ಲಿ. ಸೊ ಯಾ, ಲೆಟ್ಸ್ ಗೋ. ಗಂಟೆಗೆ ಬಾರೋ ಅಂದರೆ 6 ಗಂಟೆಗೆ ಬಂದವನೆ. ಫೈನಲ್ ಡೆಸ್ಟಿನೇಷನು. ಟೈಮ್ ಬಂದ್ಬಿಟ್ಟು 7:35 ಆಗ್ತಾಯಿದೆ. ಶಿಸ್ತಾಗಿ ಒಂದೊಂದು 60 ಮಿನಿಟ್ಸ್ ಥ್ರೆಡ್ಮಿಲ್ಲು, ನಾನೊಂದು 65 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡಿಕೊಂಡು ಒಂದು 10 ನಿಮಿಷ ಸೈಕಲ್ ತುಳ್ಕೊಂಡು ಒಳ್ಳೆ ಫೀಲ್ ಇದೆ ಇವಾಗ. ದಿನ ಪೂರ್ತಿ ಒಂಥರ ಎನರ್ಜೆಟಿಕ್ ಆಗಿರುತ್ತೆ ಅಂತ. ರಾತ್ರಿ ಆ್ಯಕ್ಚುಲಿ ನಿದ್ದೆ ಇರಲಿಲ್ಲ, ಬಟ್ ಅದಕ್ಕೊಂದು ಲೈಟಾಗಿ ಏನೋ ಡಿಸಿ ಆಗಿದೆ ಅಷ್ಟೇ. ಬಟ್ ಅವ್ನು ಫುಲ್ ಎನರ್ಜೆಟಿಕ್ ಆಗಿದ್ದಾನೆ. ಸೊ ಇದಾದಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಶಿಸ್ತಾಗಿ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಬೆಳಿಗ್ಗೆ 4 ಇಡ್ಲಿ ತಿಂದ್ಬಿಟ್ಟು ಹೋಗಿ ದವಾಕೊಂಡು ಒಂದು 2 ಅವರ್ ಮಲ್ಕೊಂಡ್ಮೇಲೆ ಇವಾಗ ಎದ್ದು ಊಟ ಮಾಡೋಣ ಅಂತ ಬಂದೆ. ಟೈಮ್ ಬಂದ್ಬಿಟ್ಟು 1:10 ಆಗ್ತಾಯಿದೆ. ಬ್ಲಿಂಕಿಟ್ಟಲ್ಲಿ ಪೀನಟ್ ಬಟರ್ ಒಂದು ಆರ್ಡ್ರ್ ಮಾಡಿದೆ. ಪೀನಟ್ಸ್ ಬೇಟೊಂದು, ಆಮೇಲೆ ಬ್ರೆಡ್ ಒಂದು ಆರ್ಡ್ರ್ ಮಾಡಿದೆ. ನೋಡಿದ್ರೆ ಆಲ್ರೆಡಿ ಓಪನ್ ಆಗಿಬಿಟ್ಟೈತೆ, ಸೀಲು ಹೋಗ್ಬಿಟ್ಟೈತೆ ಸೀಲು. ಸೊ ಅದಕ್ಕೆ ಒಂದು ಇದು ರೈಸ್ ಮಾಡಿದ್ದೀನಿ, ಇಶ್ಯೂ ರೈಸ್ ಮಾಡಿದ್ದೀನಿ. ಏನು ಹೇಳ್ತಾರೋ ಗೊತ್ತಿಲ್ಲ, ನೋಡಬೇಕು. ಅದಕ್ಕೆ ಕಾಯ್ತಾಯಿದ್ದೀನಿ. ಹೊಟ್ಟೆ ಹಸಿದಾಗೆ ತುಂಬ ಏನು ಮಾಡೋಕ್ಕಾಗಲ್ಲ, ಈ ಥರ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಎಲ್ಲ ಹೋಗೋಣ ಅಂತಿದ್ದೆ, ತುಂಬ ತಲೆ ಸುತ್ತಾ ಇತ್ತು ಅಂತ ಹೋಗಿಲ್ಲ. ಸೊ ಇವಾಗ ತಿಂದ್ಬಿಟ್ಟು ಹೋಗೋಣ ಅಂತಿದ್ದೀನಿ. ಟೈಮ್ ಬಂದ್ಬಿಟ್ಟು 2:34 ಆಗ್ತಾಯಿದೆ. ಎಲ್ಗಪ್ಪ ಹೊರಟಿದ್ದೀನಿ ಅಂದರೆ ಕನಕಪುರದ ಕಡೆ ಹೊರಟಿದ್ದೀನಿ. ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸ್ವಿಮ್ಮಿಂಗ್ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಮಂಡೇ ಇವತ್ತು ಹಾಲಿಡೇ ಸ್ವಿಮ್ಮಿಂಗ್ಗೆ. ಸೊ ಅದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಟ್ಟಕ್ಕೆ ಹೊರಟಿದ್ದೀನಿ. 140 ಕಿಲೋಮೀಟರ್ಸ್ ಇದೆ ಟೋಟಲ್ಲು ಬೆಟ್ಟ, ಅಪ್ ಆ್ಯಂಡ್ ಡೌನು ಮನೆಗೆ. ಸೊ ಚಾರ್ಜ್ ಬಂದುಬಿಟ್ಟು 76%, ಬರೀ 67 ಕಿಲೋಮೀಟರ್ಸ್ ಇದೆ. ಬಟ್ ಚಾರ್ಜರ್ ಇದೆ ಅಲ್ಲಲ್ಲಿ, 2 ಕಡೆ ಚಾರ್ಜ್ಗೆ ಹಾಕಿದ್ರೆ ಹೋಗಿ ಬರ್ಬೋದು. ಸೊ 67 ಕಿಲೋಮೀಟರ್ಸ್ ಇದೆ. ಇನ್ನೂ ಒಂದು 70 ಕಿಲೋಮೀಟರ್ಸ್. ಆ್ಯಕ್ಚುಲಿ ಸ್ವಲ್ಪ ಲಾಂಗಲ್ಲಿ ಜಾಸ್ತಿ ಕುಡಿಯುತ್ತೆ ಇದು ಬ್ಯಾಟ್ರಿ. ಮತ್ತು ಅದು ಬಂದುಬಿಟ್ಟು ಬೆಟ್ಟ ಬೇರೆ, ಒಂದು 2 ಸತಿ ಚಾರ್ಜ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಫುಟೇಜ್ ತೋರಿಸ್ತೀನಿ ಬೆಟ್ಟ ಹೆಂಗಿದೆ ಅಂತ. ಸೊ ಡ್ರೋನ್ ತೊಗೊಂಬಂದಿದ್ದೀನಿ. ಹಾರ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅಕಸ್ಮಾತ್ ಮಳೆ ಬಂದರೆ ಜಾಸ್ತಿ ಗಾಳಿ ಇದ್ದರೆ ಹಾರ್ಸೋಕ್ಕಾಗಲ್ಲ. ಅದಕ್ಕೆ ಯಾವುದೂ ಕ್ಯಾರಿ ಮಾಡ್ತಾಯಿದ್ದೀನಿ. ಒಳ್ಳೆ ಸನ್ಸೆಟ್ ಪಾಯಿಂಟು. ಯಾರಾದರೂ ಕನಕಪುರ ಸೈಡ್ ಟ್ರಾವೆಲ್ ಮಾಡೋಂಗಿದ್ರೆ ಒನ್ ಆಫ್ ದಿ ಬೆಸ್ಟ್ ಸ್ಪಾಟ್ಸ್ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಅಲ್ಲಿಂದ ಮೇಲೆಯಿಂದ. ಸೊ ಇದ್ರ ಬಗ್ಗೆ ಸಪ್ರೇಟ್ ಒಂದು ಬೇರೆ ವ್ಲಾಗ್ ಬರುತ್ತೆ. ಈ ಚಾರ್ಜಿಂಗು ಅದು ಇದು ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನಿಮ್ಮನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಇಲ್ಲೇನು ಕಾಣಿಸ್ತಾ ಇದೆ ಬೋರ್ಡು, ಅಚಲು ಇದೆ ಎಂಟ್ರೆನ್ಸ್ ಇದಕ್ಕೆ ಮೇಯ್ನು. ಸೊ ಅಯ್ಯೋ ಅಂಕುಲ್, ಯಾಕೆ ಅಂಕುಲ್? ಸೊ ಮುಂದೆ ಏನು ನೋಡ್ತಾ ಇದ್ದೀರಾ ಬೆಟ್ಟ, ಅದೇ ಅಚಲು ಬೆಟ್ಟ. ಬನ್ನಿ ಬೇಗ ಹೋಗೋಣ. ಟೈಮ್ ಆಯಿತು, 5 ಗಂಟೆ ಆಗೋಯ್ತು. ಹತ್ತಕ್ಕೆ ಅರ್ಧ ಗಂಟೆ ಬೇಕೇನೋ. ರೋಡ್ ಬೇರೆ ಹೆಂಗಿದೆ ಅಂತಲೇ ಗೊತ್ತಿಲ್ಲ ನನಗೆ. ಹೋಗುತ್ತಾ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ. ಇದೇನಿದು? ಆಟೋ ಓಲ್ಡ್ ಎಕ್ಸಿಟಿಂಗ್ ಓಲ್ಡ್ ಬ್ರೇಕ್ಸ್ ಅಂತ ಬರ್ತಾಯಿದೆ. ದಾರಿ ಇದ್ದರೆ ತಾನೇ ಹೋಗೋಕ್ಕಲ್ಲಿ. ಹೋಗೋದೇನೋ ಹೋಗ್ಬಿಡ್ಬೋದು, ಬರ್ತಾ ಹೆಂಗೆ ಬರೋದು?
ಅಣ್ಣ ಸಕ್ಕದ ಕೈ ಕೊಡ್ತಾ ಇದೆಯಣ್ಣ. ಓಕೆ, ಮೋಟ್ರ್ ಹೀಟ್ ಆಗ್ಬಿಡೈತೆ, ಪಿಕಪ್ ತೊಗೊತ ಇಲ್ಲ. ಅಯ್ಯೋ ಆಗ್ತಾಯಿಲ್ಲ ಬಾ. ಅಯ್ಯೋ ಗಾಡಿ ಲೈಟಾಗಿ ಗಿವ್ ಅಪ್ ಮಾಡ್ತಾ ಅನ್ನಿಸ್ತು, ಯಾಕಂದರೆ ಟ್ರ್ಯಾಕ್ಷನ್ ಸಿಗ್ತಾಯಿಲ್ಲ ಗಾಡಿಗೆ. ಒಂದು ಬರೀ ಬಂಡೆಗಳೇ ಇದೆ, ರೋಡ್ ಮಾಡೋದು ನೋಡ್ಬೋದು, ಚಿದ್ರ ಪತ್ರ ಆಗ್ಬಿಟ್ಟಿದೆ. ಮೋಟ್ರ್ ಬೇರೆ ಹೀಟ್ ಆಗಿಬಿಟ್ಟಿರುತ್ತೆ ಜಾಸ್ತಿ ಇದ್ದಾಗಿ. ಸೊ ಅದಕ್ಕೆ ಒಂದು ನಿಮಿಷ ಕೂಲ್ ಆಗಲಿ ಅಂದ್ಬಿಟ್ಟಿದ್ದೀನಿ. ಇದೊಂದು ದಾಟ್ಬಿಟ್ರೆ ನನಗೆ ನೆನಪಿರೋ ಪ್ರಕಾರ ಇನ್ನೇನು ಇರೋಲ್ಲ. ಅಲ್ಲೊಂದು ಜಾಗದಲ್ಲಿ ಮಾತ್ರ ಹೆವಿ ಇದಿರುತ್ತೆ. ಸೊ ಬರ್ಬೇಕು ಅಂದ್ಕೊಂಡವರು ಶಿವರಾತ್ರಿ ಟೈಮಲ್ಲಿ ಬನ್ನಿ. ಐ ಮೀನ್ ಇಲ್ಲಿ ಊರು ಜಾತ್ರೆ ನಡೆಯುತ್ತೆ, ಯಾವಾಗಂತ ನನಗೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಶಿವರಾತ್ರಿ ಟೈಮಲ್ಲೇ. ಅವಾಗ ಮಣ್ಣೆಲ್ಲ ಹಾಕಿ ಫುಲ್ ಫ್ಲಾಟ್ ಮಾಡಿರ್ತಾರೆ. ಸೊ ಅವಾಗ ಬಂದರೆ ಫುಲ್ಲು ಯಾವ ಗಾಡಿ ಇದ್ರೂ ಎತ್ಕೊಂಬರ್ಬೋದು. ಸೊ ಲೆಟ್ಸ್ ಗೋ. ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ ಟಾಪಿಗೆ. ಸೊ ಇನ್ನೂ ಇಲ್ಲ. ಇದೇ ಗುರು ಟಾಪು. ಅಯ್ಯೋ ಅಯ್ಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದ್ದೀವಿ. ಇಲ್ಲಿ ಬೇಕು ಅಂದರೆ ಹತ್ತಕ್ಕಾಗೋ ಥರ ಇಲ್ವೇ ಇದು? ಐತೆ. ಬಂದ್ಬಿಟ್ರಿ. ಎಸ್ ಇದೇ ಗುರು ಟಾಪು, ಇದೇ ಟಾಪು. ಬೇಜಾನ್ ಗಾಡಿ ಹೊಡಿತಾ ಏನು ಸಾಕಾಗಿದೆ ಗುರು. ಅದೀಗ ನಾನು ಹಿಂದ್ಗಡೆ ಬಿಚ್ಚೋಕತ್ತರ ಇದ್ದೀನಲ್ಲಪ್ಪ. ಸೊ ಅದೇ ಕನಕಪುರ ಹೈವೇ. ಕನಕಪುರ ಆ ಕಡೆ ಹೋದರೆ ಬೆಂಗಳೂರು, ಹಂಗೆ. ಸೊ ಅದೇ ದೇವಸ್ಥಾನ ಕಾಣಿಸ್ಬೋದು. ಇದು ಬಂದರೆ ಇದು ನಂದಿ. ಇಲ್ಲಿಂದ ಈ ಕಡೆ ಪೂರ್ತಿ ಕನಕಪುರ ನಮ್ಮ ಗಾಡಿ. ಫಸ್ಟ್ ಎವರ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಅಂದ್ಕೊಂಡಿದ್ದೀನಿ. ರೀಚ್ ದ ಟಾಪ್. ಪೂರ್ತಿ ವ್ಯೂ ನೋಡ್ಕೊಂಬನ್ನಿ, ಸಕ್ಕದಾಗಿರುತ್ತೆ. ಕ್ಯಾಮ್ರಾ ಅಂತೂ ಏನು ಜಸ್ಟಿಸೇ ಮಾಡಲ್ಲ ಇದಕ್ಕೆ. ಏನು ಸಕ್ಕದಾಗಿದೆ ಅಂದರೆ ಅಷ್ಟು ಸಕ್ಕದಾಗಿದೆ. ಗಾಳಿ ತುಂಬ ಜೋರಾಗಿ ಬೀಸ್ತಾ ಇದೆ. ಇಲ್ಲಿ ನಾನೇ ಹಾರ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಅನಿಸ್ತಾ ಇದೆ, ಅಷ್ಟು ಸಕ್ಕದಾಗಿದೆ ಗುರು. ಅಂತೂ ಇಂತೂ ಮೇಲಕ್ಕೆ ಬಂದ್ಬಿಡ್ತು. ಒಂದು ಕಡೆ ಎಲ್ಲೋ ಕಲ್ತಾಗ್ದು ಇಲ್ಲಿ ಅನಿಸುತ್ತೆ. ಫೋನ್ ಆರ್ಸೋಣ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಗಾಡಿ ಇದೆ, ಸಿಕ್ಕಾಪಟ್ಟೆ. ಎಲ್ಲಿ ಔಟ್ ಆಫ್ ತನ್ನ ವಯಸ್ಸಲ್ಲೇ ಇದ್ದೀನಿ, ಅದಕ್ಕೆ ಆರ್ಸೋಕ್ಕೆ ಹೋಗ್ತಾ ಇಲ್ಲ.
ನೀವೇನಾದ್ರೂ ಕನಕಪುರ ಸೈಡ್ ಬಂದ್ರೆ, ಇಲ್ಲ ಕನಕಪುರ ಈ ಜಾಗಕ್ಕೆ ಬರಲೇಬೇಕು. ಮೊಬೈಲ್ ಎಲ್ಲ ಎತ್ಕೊಂಬರಕ್ ಹೋಗ್ಬೇಡಿ, ಆಗಲ್ಲ. ಯಾವ್ದಾದ್ರು ಆಫ್ ರೋಡಿಂಗ್ ಬೈಕು ಆಮೇಲೆ ಇದು ಆಫ್ ರೋಡಿಂಗ್ ಕಾರ್ ಇದ್ರೆ ಮಾತ್ರ ಬನ್ನಿ, ಇಲ್ಲ ಬರಕ್ಕೆ ಹೋಗ್ಬೇಡಿ, ಆಗಲ್ಲ. ಯಾವಾಗ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಮಳೆ ಏನಾದ್ರು ಬಿದ್ರೆ ತೀರಾ ಹಾಳಾಗ್ಬಿಡೋದು ರೂಟು. ಗಾಡಿಗಳೆಲ್ಲ ಕಾರ್ಗಳೆಲ್ಲ ಏನೋ ಬೈಕ್ಸ್ ಮೊಬೈಲ್ಸ್ ಎಲ್ಲ ಬರೋಕ್ಕಾಗಲ್ಲ. ಆದ್ರೆ ಒಬ್ಬರೇ ಅಂತೂ ಬರಕ್ ಹೋಗ್ಬೇಡಿ, ಟೀಮ್ನ ಕರ್ಕೊಂಬನ್ನಿ. ಯಾಕಂದ್ರೆ ಅಕಸ್ಮಾತ್ ಏನಾದ್ರು ಸಿಗಾಕೊಂಡ್ರೆ, ಅದು ಇದು ಏನಾದ್ರು ಎಲ್ಲಾದ್ರೂ ತಗ್ಲಾಕೊಂಡ್ರೆ ಆಫ್ ರೋಡ್ ಮಾಡ್ಬೇಕಾದ್ರೆ, ಇಲ್ಲ ಬಿದ್ರೆ ರೆಸ್ಕ್ಯೂ ಮಾಡಕ್ ಯಾರಾದ್ರೂ ಬೇಕು. ಸೊ ಅದಕ್ಕಾದ್ರೂ ಯಾರನ್ನಾದ್ರೂ ಬನ್ನಿ, ಒಬ್ಬರೇ ಮಾತ್ರ ಬರಬೇಡಿ. ಒನ್ಸ್ ಇನ್ ಲೈಫ್ ಟೈಮ್ ಆದ್ರೂ ವಿಸಿಟ್ ಮಾಡಬೇಕು. ಬೇರೆ ಯಾವ ಜಾಗ ಅದೆಲ್ಲ ಬೇಡ. ಇದೊಂದ್ಸತಿ ಬಂದೋಗಿ ಇರೋ ಬರೋ ಟೆನ್ಷನ್ಸ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಅಷ್ಟು ಸಕಲಾಗಿರುತ್ತೆ ಪ್ಲೇಸ್ ಇದು. ಸನ್ಸೆಟ್ಗೆ ಬನ್ನಿ, ಮೀನಾಗೆ ಸನ್ಸೆಟ್ಗೆ ನೋಡ್ಕೊಂಡು. ಸ್ವಲ್ಪ ಮಳೆ ಬರೋದಲ್ಲ ಹೇಳಕ್ಕಾಗಲ್ಲ, ಮಳೆ ಜೋರಾಗಿ ಬಂದ್ರು ಬಂದ್ಬಿಡ್ಬೋದು. ಟೈಮ್ ಆಗಿದೆ 6 ಗಂಟೆ 5 ನಿಮಿಷ. ಸೊ ಹೊರಡೋಣ ಬೇಗ. ಲೆಟ್ಸ್ ಗೋ. ಸೊ ಬ್ರೇಕ್ಫಾಸ್ಟ್ಗೆ 4 ಇಡ್ಲಿ ಹಾಕೊಂಡೆ, ಆಮೇಲೆ ಲಂಚ್ಗೆ 3-4 ಸ್ಲೈಸ್ ಬ್ರೆಡ್ ವಿತ್ ಪೀನಟ್ ಬಟರ್ ಹಾಕೊಂಡೆ. ಆಮೇಲೆ ಅದಾದ್ಮೇಲೆ ಏನು ತಿಂದಿಲ್ಲ. 2 ಗಂಟೆ ಇಲ್ಲ, ಹೆಚ್ಚು ಕಮ್ಮಿ 1:30 ತಿಂದಿದ್ದು. ಆಲ್ಮೋಸ್ಟ್ 7 o'clock ಆಗ್ತಾಯಿದೆ. ಅವಾಗಿಂದ ಏನೂ ತಿಂದಿಲ್ಲ. ಆಲ್ಮೋಸ್ಟ್ 6.5-7 hours ಆಗ್ತಾಯಿದೆ. ಸೊ ಅದಕ್ಕೆ ಇವಾಗ ಹೋಗಿ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಮನೆಗೆ ಹೋಗ್ತೀವಿ. ಹೋಗ್ಬಿಟ್ಟು ಮನೇಲಿ ಏನು ಮಾಡಿದ್ರೆ ಅದು ತಿನ್ಬೇಕು. ಆ್ಯಕ್ಚುಲಿ ಈವ್ನಿಂಗ್ ಇವತ್ತು ಸ್ವಿಮ್ಮಿಂಗ್ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಆಗಿಲ್ಲ. ಯಾಕಂದರೆ ಸ್ವಿಮ್ಮಿಂಗ್ ಬಂದ್ಬಿಟ್ಟು ಇವತ್ತು ಕ್ಲೋಸ್. ಮತ್ತೆ ಇವಾಗ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ದೀನಿ. ಗಾಡಿ ವಾಪಸ್ ಹೋಗೋಕ್ಕೆ ಮತ್ತೆ ಇವತ್ತು ನಿಮ್ಗೆ ಬಂದರೆ ಸ್ವಲ್ಪ ಕಷ್ಟನೇ, ಆಗಲ್ಲ. ಸೊ ಆದಷ್ಟು ಟ್ರೈ ಮಾಡಿದೆ ಬೇಗ ಮಾಡೋಣ, ಬಟ್ ಆಗಿಲ್ಲ. ಸೊ ಇವಾಗ ಏನು ಮಾಡಿದಾರೋ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ತಗೊಂಡ್ಬಿಟ್ಟು. ಸೊ see you guys in the next video. Until then, stay tuned. Bye.